ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನ್ ನಿಮ್ಮ ಸುನೀಲಾರಾಧ್ಯ. ಪ್ರಿಯ ವೀಕ್ಷಕರೇ, ಕಳೆದ ಹಲವಾರು ವರ್ಷಗಳಿಂದ ಕರ್ನಾಟಕದ ಬಹುಸಂಖ್ಯಾತ ಹಿಂದೂಗಳ ನಂಬಿಕಾ ಕ್ಷೇತ್ರ ಮತ್ತು ಧಾರ್ಮಿಕ ಕ್ಷೇತ್ರವಾದ ಧರ್ಮಸ್ಥಳದ ಬಗ್ಗೆ ಅನೇಕ ವಿಚಾರಗಳು ಚಾಲ್ತಿಯಲ್ಲಿವೆ. ಧರ್ಮಸ್ಥಳದಲ್ಲಿ 100 ಕೊಲೆಗಳಾಗಿವೆ ಎಂಬ ಸುದ್ದಿಯ ಕುರಿತು ನಿಮ್ಮ ಸುಮನ್ ಟಿವಿ ತಂಡ ಚಿಕ್ಕಬಳ್ಳಾಪುರದ ಜನಾಭಿಪ್ರಾಯ ಸಂಗ್ರಹ ಮಾಡಿದೆ. ಅವುಗಳು ಹೇಗಿವೆ ಅಂತ ನೀವೇ ನೋಡಿ. ಸರ್ ನಮಸ್ತೆ. ಹೇಳಿ. ನಮಸ್ತೆ ಸರ್, ಈಗ ಈ ಧರ್ಮಸ್ಥಳದ್ದು ಒಂದು ತುಂಬಾ ಕಾಂಟ್ರವರ್ಸಿ ನಡೀತಾ ಇದೆ ಸರ್. ಈಗ ಮೊದಲು ಏನಾಯ್ತು, ಸೌಜನ್ಯ ಕೇಸ್ ಅಂತ, ಸೌಜನ್ಯಗೆ ಅನ್ಯಾಯ ಆಗಿದೆ, ಸೌಜನ್ಯ ಅನ್ನೋ ಹೆಣ್ಮಗುಗೆ ಅಂತ ತುಂಬಾ ಒಂದು ಹೋರಾಟಗಳು ಸತತವಾಗಿ ತುಂಬಾ ನಿರಂತರವಾಗಿ ನಡ್ಕೊಂಡು ಬಂತು. ಈಗ ಆ ಸೌಜನ್ಯ ಕೇಸ್ ಅನ್ನೋದ್ರಲ್ಲಿ ಧರ್ಮಸ್ಥಳದ ಯಾವುದೇ ಪಾತ್ರ ಇಲ್ಲ, ಧರ್ಮಸ್ಥಳಕ್ಕೆ ಸೇರಿದಂತ ಕುಟುಂಬದ್ದು ಅನ್ನೋದು ನಿರ್ಧಾರ ಆದ್ಮೇಲೆ ಈಗ ಇನ್ನೊಂದು ಹೊಸ ಪ್ರೊಪಗಂಡ ಒಂದು ಬಂದಿದೆ ಸರ್. ಏನು ಅಂತಂದ್ರೆ, ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು 100 ಶವಗಳನ್ನು ನಾನು ಯಾರೋ ಒಂದು ಹೇಳಿದ ಮೇಲೆ ತಗೊಂಡೋಗಿ ಹೂತಿಟ್ಟಿದ್ದೀನಿ, ಅದನ್ನ ತೆಗಿತೀನಿ, ದಯವಿಟ್ಟು ನನಗೆಲ್ಲ ಇದ್ ಮಾಡಿ, ನನಗೆ ಪಶ್ಚಾತ್ತಾಪ ಆಗಿದೆ ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ ಬಂದು ಕೋರ್ಟ್ ಮುಂದೆ ನಿಂತಿದ್ದಾನೆ. ಈ ಒಂದು ಘಟನೆಗೂ ಮತ್ತು ಧರ್ಮಸ್ಥಳಕ್ಕೂ ಲಿಂಕ್ ಮಾಡ್ಲಾಗ್ತಾ ಇದೆ ಸರ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ನಾನು ನಿನ್ನೆ ಒಂದು ಸುದ್ದಿ ಇದ್ರ ಬಗ್ಗೆ ನ್ಯೂಸ್ ಚಾನೆಲ್ ಅಲ್ಲಿ ನೋಡಿದೆ. ನಾನು ಯಾರೋ ಒಬ್ಬ ವ್ಯಕ್ತಿ, ನೀವು ಹೇಳಿದಾಗೆ ಯಾವುದೋ ಒಬ್ಬ ವ್ಯಕ್ತಿ ಯಾರೊಬ್ರು ಹೇಳಿದ್ರು ನನಗೆ, ಹಿಂಗೆ ಶವಗಳನ್ನ ಹೆಣೆಗಳನ್ನ ಹೂಣಬೇಕು ನೀನು ಅಂತ ಹೇಳಿದ್ರು ಅಂತ ಹೇಳಿದ. ಅದ್ರ ಬಗ್ಗೆ ಅವರ ಒಂದು ಆನತಿಯಂದೇ ನಾನು ಹೆಣೆಗಳನ್ನ ತೆಗೆದುಕೊಂಡೋಗಿ ಹೂಣಿದ್ದೀನಿ. ಇವಾಗ ನಾನು ಪಶ್ಚಾತ್ತಾಪ ಪಟ್ಟು ಬಂದಿದ್ದೀನಿ. ನಾನು ಅವರ ಹೆಸರುಗಳನ್ನು ಕೂಡ ಹೇಳ್ತೀನಿ ಅಂತ ಏನೋ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಲಿ, ಯಾರು ತಪ್ಪಿಸಿದ್ದಾರೆ ಅದ್ರ ಬಗ್ಗೆ ತೀವ್ರವಾಗಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಮಧ್ಯದಲ್ಲಿ ನೀವು ಹೇಳಿದಾಗೆ ಧರ್ಮಸ್ಥಳದ ಹೆಸರನ್ನು ತಂದು ಆ ಧರ್ಮದ ಒಂದು ಪುಣ್ಯಕ್ಷೇತ್ರದ ಹೆಸರನ್ನ ಕೆಡಿಸುವಂತಹ ಒಂದು ಪ್ರಯತ್ನ ಯಾವ್ದು ಮಾಡ್ತಾ ಇದ್ದಾರೆ, ಅದು ನಿಜವಾಗ್ಲೂ ಖಂಡನೀಯ. ಹಿಂದೂಗಳಿಗೆ ಇರೋ ಒಂದು ಪುಣ್ಯಕ್ಷೇತ್ರ ಅಂತ ಹೇಳಿದ್ರೆ ನಮ್ಮ ಧರ್ಮಸ್ಥಳ. ಅದ್ರಲ್ಲಿ ತುಂಬಾ ಶ್ರದ್ಧೆ ಇದೆ, ಒಂದು ಶ್ರದ್ಧಾ ಕೇಂದ್ರ ಹಿಂದೂಗಳಿಗೆ. ಎಷ್ಟೋ ಜನಗೆ ಇವಾಗ ನನ್ನ ಹೆಸರು ಮಂಜುನಾಥ, ಅಲ್ಲಿ ಎಲ್ಲೂ ಒಂದು ಹರಕೆಯಿಂದ ನಾನು ಹುಟ್ಟಿರೋದು ಅಂತ ನಮ್ಮ ಮನೆಯಲ್ಲಿ ಹೇಳ್ತಾ ಇರ್ತಾರೆ. ಯಾರಿಗೆ ಇವಾಗ ತೊಂದರೆ, ನನಗೆ ಹಾರ್ಟ್ ಅಟ್ಯಾಕ್ ಆಯ್ತು ಇತ್ತೀಚೆಗೆ. ಹಾರ್ಟ್ ಅಟ್ಯಾಕ್ ಆದಾಗ ಮುಡುಪು ಕಟ್ಟಿದ್ರು ನಮ್ಮ ಮನೆಯಲ್ಲಿ. ಅಂದ್ರೆ ಅಷ್ಟು ನಂಬಿಕೆ, ಮಂಜುನಾಥನ ಹೆಸರಲ್ಲಿ ಮುಡುಪು ಕಟ್ಟಿದ್ರು. ನನಗೆ ಆರೋಗ್ಯ ಸುಧಾರಿಸ್ತು, ಇವಾಗ ಚೆನ್ನಾಗಿದ್ದೀನಿ, ಇರಲಿ, ಅದ್ರ ಬಗ್ಗೆ ಹೋಗಿ ದೇವ್ರಿಗೂ ನಮಸ್ಕಾರ ಮಾಡ್ಕೊಂಡು ಬಂದೆ. ಅಂದ್ರೆ ಅಷ್ಟು ನಂಬಿಕೆ ಇದೆ ಒಂದು ಧರ್ಮಸ್ಥಳದ ಮಂಜುನಾಥನ ಇದ್ರ ದೇವ್ರ ಬಗ್ಗೆ. ಆ ಒಂದು ಕ್ಷೇತ್ರ ಇದೆಯಲ್ಲ, ಒಂದು ಪುಣ್ಯಕ್ಷೇತ್ರ ಅನ್ನೋ ಒಂದು ನಂಬಿಕೆ ಎಲ್ರಿಗೂ ಇದೆ. ಆ ಒಂದು ಈ ಒಂದು ಯಾವುದೋ ಹತ್ಯೆ ನಡೀತು, ಹತ್ಯೆಗಳು ನಡೀತಾ ಇದೆ ಧರ್ಮಸ್ಥಳದಲ್ಲಿ, ಧರ್ಮಸ್ಥಳ ಪುಣ್ಯಕ್ಷೇತ್ರದಲ್ಲಿ ಆಗ್ತಾ ಇದೆ, ಧರ್ಮಸ್ಥಳದ ಪದಾಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಯಾಕೆ ಈ ಧರ್ಮಸ್ಥಳದ ಇದನ್ನ ತರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗಂತೂ ತುಂಬಾನೇ ಮನ್ಸಿಗೆ ನೋವಾಗ್ತಾ ಇದೆ. ಇದ್ರ ಬಗ್ಗೆ ನಾವು ತುಂಬಾನೇ ಆಕ್ರೋಶ ಉಂಟಾಗ್ತಾ ಇದೆ. ಈ ಒಂದು ಧರ್ಮಸ್ಥಳದ ಹೆಸರನ್ನು ತರಬೇಡಿ. ಅಲ್ಲಿ ಏನೋ ಒಂದು ಒಳ್ಳೆ ಕಾರ್ಯಗಳು ನಡೀತಾ ಇದೆ, ಚೆನ್ನಾಗಿ ಜನರಿಗೆ ಒಳ್ಳೇದು ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಒಂದು ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತೆ ಈ ಒಂದು ನ್ಯೂಸ್ ಚಾನೆಲ್, ಯಾವುದೇ ನ್ಯೂಸ್ ಚಾನೆಲ್ ಕೂಡ ಇಂತಹ ಸುದ್ದಿನ ಹರಿಸಬಾರ್ದು. ಇದು ಕೂಡಲೇ ಇಂಥದ್ರ ಬಗ್ಗೆ ಯಾವ್ದು ನಡೀತಾ ಇದೆ, ಏನೋ ಹತ್ಯೆಗಳಾಗಿದೆ, ಅದ್ರ ಬಗ್ಗೆ ತನಿಖೆ ನಡೆಸಿ ತಪ್ಪಿಸ ಶಿಕ್ಷೆ ಆಗ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದೇನು ಅಂದ್ರೆ ಸರ್, ಈ ಹೋರಾಟ, ಈ ಏನೊಂದು ಪ್ರೊಪಗಂಡ ಇದೆ, ಈ ಹೋರಾಟಗಳ ಎಲ್ಲ ಮೂಲ ಉದ್ದೇಶ ಏನು ಅಂದ್ರೆ, ಈ ಹೋರಾಟಗಾರರದು ಧರ್ಮಸ್ಥಳವನ್ನ ಸರ್ಕಾರದ ಅಧೀನಕ್ಕೆ ತರಬೇಕು ಅನ್ನುವಂಥದ್ದೇ ಅವರ ಮೂಲ ಉದ್ದೇಶ ಅನ್ನೋ ತರ ಎದ್ದು ಕಾಣಿಸ್ತಿರುತ್ತೆ. ಈ ಒಂದು ವಿಚಾರಕ್ಕೆ ನಿಮ್ಮ ಅಭಿಪ್ರಾಯ ಏನು? ಇದ್ರಲ್ಲಿ ಏನೋ ದುರುದ್ದೇಶ ಇರೋದಂತೂ ನಿಜ, ನನಗೂ ಅನಿಸ್ತು. ನೆನ್ನೆ ನೋಡಿದ ಚಾನಲ್ ಅಲ್ಲಿ ಏನೋ ಒಂದು ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು. ಅದರಲ್ಲಿ ಸರ್ಕಾರದ ಯಾವ ರೀತಿ ತೆಗೆದುಕೋಬೇಕು ಗೊತ್ತಿಲ್ಲ ನನಗೆ, ಅದಂತೂ ದುರುದ್ದೇಶ ಅಂತೂ ಎದ್ದು ಕಾಣಿಸ್ತಾ ಇತ್ತು. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ದುರುದ್ದೇಶ ಇದೆ ಅಂತ ಮಾತ್ರ ಸತ್ಯ. ಸರ್, ತಮ್ಮ ಹೆಸರು ಮತ್ತು ತಮ್ಮ ವೃತ್ತಿ? ನನ್ನ ಹೆಸರು ಮಂಜುನಾಥ್ ಅಂತ. ನಾನು ರಿಟೈರ್ಡ್ ಡಿಸ್ಟ್ರಿಕ್ಟ್ ಸರ್ಜನ್, ಸೂರ್ಯ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೆಂಟರ್ ನಡೆಸ್ತಾ ಇದ್ದೀನಿ. ಸರ್, ಧನ್ಯವಾದ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಸರ್? ನನ್ನ ಹೆಸರು ವೆಂಕಟಾಚಲಪತಿ, ವಾಪ್ಸಂದ್ರ ಚಲಿಯಣ್ಣ ಅಂತ ಕರೀತಾರೆ. ಸೊ ವೃತ್ತಿಯಿಂದ ನಾನು ಆಕ್ಚುಲಿ ಬಿಸ್ನೆಸ್ ಮ್ಯಾನ್ ಆಗಿದ್ದೆ. ಮೊದಲು ವ್ಯವಸಾಯಗಾರನಾಗಿ, ಆಮೇಲೆ ಬಿಸ್ನೆಸ್ ಬಂತು, ಲಾರಿಲಿ ಇಟ್ಕೊಂಡು. ಸೊ ಹೀಗೆ ನನ್ನ ಜೀವನ ನಡ್ಸ್ಕೊಂಡು ಬಂದಿದ್ದೀನಿ. ಮತ್ತು ಜೊತೆಗೆ ಆಧ್ಯಾತ್ಮದ ಕಡೆ ತುಂಬ ಒಲವು. ಭಗವದ್ಗೀತೆ ನನಗೆ ಮೂಲ ಗ್ರಂಥ ಅಂತ. ಅದರಿಂದ ನಾನು ಸಾಕಷ್ಟು ಜ್ಞಾನ ಪಡ್ಕೊಂಡು ತೃಪ್ತಿಯಿಂದ ಜೀವನ ಮಾಡ್ತಾ ಇದ್ದೀನಿ.
ಆ ಜ್ಞಾನವನ್ನು ಹಂಚುವ ಕೆಲಸ ಮಾಡ್ತಾ ಇದ್ದೀನಿ. ಹೀಗೆ ಅಂತ ಜೀವನ ಮಾಡ್ಕೊಂಡಿದ್ದೀವಿ ನಾವು. ಸರ್, ವಿಚಾರ ಇವತ್ತು ಏನು ಅಂತಂದ್ರೆ ಸರ್, ಧರ್ಮಸ್ಥಳ ಅನ್ನುವಂತಹ ಒಂದು ಪಾವಿತ್ರ್ಯತೆ ಹೊಂದಿರುವಂತಹ ಕ್ಷೇತ್ರದ ಹೆಸರಿನಲ್ಲಿ ಇವತ್ತು ಅಲ್ಲಿ ಏನೋ ಒಂದಷ್ಟು ಅನ್ಯಾಯ ನಡೆದಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಕೆಲವೊಂದಷ್ಟು ಹೋರಾಟಗಳಾಗ್ತಿದ್ದಾವೆ. ಆ ಹೋರಾಟಗಳಾಗೋದ್ರ ಬಗ್ಗೆ ಯಾರಿಗೂ ಪ್ರಶ್ನೆ ಇಲ್ಲ, ಮತ್ತು ಆ ಹೋರಾಟ ನಡೀಲಿ, ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅನ್ನುವಂಥದ್ದೇ ಎಲ್ಲರ ಒಂದು ಅಭಿಪ್ರಾಯ. ಆದ್ರೆ ಇದರ ಮಧ್ಯೆ ಆ ಹೋರಾಟಗಾರರು ಧರ್ಮಸ್ಥಳದ ಪಾವಿತ್ರ್ಯತೆಯ ಬಗ್ಗೆ ಮತ್ತು ಆ ಕ್ಷೇತ್ರದ ಮಹಿಮೆಯ ಬಗ್ಗೆ, ಆ ಅಲ್ಲಿನ ಮಂಜುನಾಥ ಸ್ವಾಮಿಯ ಬಗ್ಗೆ, ಅಣ್ಣಪ್ಪನ ಬಗ್ಗೆ ಒಂದಷ್ಟು ವಿವಾದಾತ್ಮಕ ಪ್ರಶ್ನೆಗಳನ್ನು ಎತ್ತುವಂತಹ, ಆ ಕ್ಷೇತ್ರದ ಪಾವಿತ್ರ್ಯತೆಗೆ ಭಾವನೆಗಳಿಗೆ ಧಕ್ಕೆ ಬರುವಂತಹ ಮಾತುಗಳನ್ನು ಮಾತಾಡ್ತಿದ್ದಾರೆ ಸರ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ. ನೋಡಿ, ಇದು ಏನು ಅಲ್ಲಿ ಘಟನೆ ನಡೆದಿದೆ, ಸಾವಿರಾರು ವ್ಯಕ್ತಿಗಳ ಮಾರಣ ಹೋಮ ಆಗಿದೆ ಅಂತ ಹೇಳ್ತಾರೆ. ಸೊ ಇದಾಗಿದ್ದರೆ ಅದು ತಪ್ಪೇ ಅಲ್ವಾ? ಸೊ ಯಾರಾದರೂ ಅದನ್ನ ಖಂಡಿಸಲೇಬೇಕಾಗಿರ್ತಕ್ಕಂಥದ್ದು. ಮತ್ತೆ ಅದ್ರ ಬಗ್ಗೆ ಕಾನೂನು ಪ್ರಕಾರ ಅದೇ ಅಂತ ರೀತಿಯಲ್ಲಿ ಕಾರ್ಯಕ್ರಮ ನಡೀತದೆ, ಅದನ್ನ ಕಾನೂನು ಕ್ರಮ ಜರುಗಿಸ್ತಾರೆ. ಸೊ ಅದು ಆಗಿಲ್ಲ ಅಂದ್ರೆ ಮೇಲ್ಗಡೆ ಯಮದೇಹ ಅಂತಿದ್ದಾನೆ, ಅವನಿಂದ ಅಂತ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಯಾರೇ ಆಗಲಿ ಆ ಕ್ಷೇತ್ರದ ಬಗ್ಗೆ ಕೆಟ್ಟದಾಗ ಮಾತಾಡೋದು ಇವೆಲ್ಲನೂ ಸಮಂಜಸ ಅಲ್ಲ. ಅವ್ರು ಹೋರಾಟ ಮಾಡ್ಬೋದು, ನಾವು ಅದಕ್ಕೆ ಬೆಂಬಲವಾಗಿರ್ತೀವಿ. ಆದ್ರೆ ಕ್ಷೇತ್ರದ ಮಹಿಮೆ ಅಂದ್ರೆ ಈ ಭೂಮಿಯ ಕ್ಷೇತ್ರದ ಮಹಿಮೆ ಅನ್ನೋಂಥದ್ದು ಬಹಳ ದೊಡ್ಡದು. ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕೇವಲ ಮಾನವನಿಗೆ ಮಾತ್ರ ಇರೋದು, ಇನ್ನು ಯಾವ ಪ್ರಾಣಿಗೂ ಇರೋದಿಲ್ಲ. ಆ ಪ್ರಾಣಿ ಸಂಸ್ಕಾರವನ್ನ ಬಿಡಬೇಕು. ಆ ಪ್ರಾಣಿ ಸಂಸ್ಕಾರದ ಮುಖಾಂತರವಾಗಿ ನಾವು ಹೋಗಿದ್ದೆ ಆದರೆ ಕ್ಷೇತ್ರದ ಮೇಲೆ ನಾವು ದೂಷಣೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸೊ ಆ ಒಂದು ಕೆಲಸ ಮಾಡುವಂತಹ ಅದು ಬಿಡಲೇಬೇಕಾಗತ್ತೆ. ಯಾಕೆಂದ್ರೆ ಆ ಕ್ಷೇತ್ರ ಬಹಳ ಪವಿತ್ರವಾದಂಥ ಕ್ಷೇತ್ರ. ಅದು ಜೈನರ ಒಂದು ಧರ್ಮದ ಕ್ಷೇತ್ರ ಆಗಿದೆ ಅದು. ಸೊ ಅದೇ ಅಲ್ದಿರ ಅಲ್ಲಿ ಮಂಜುನಾಥನ ಒಂದು ಕ್ಷೇತ್ರ, ಮಂಜುನಾಥನ ಕ್ಷೇತ್ರ ಪ್ರಾಣ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ಸೋಂದೆ ವಾದಿರಾಜರು. ಸುಮಾರು 400-500 ವರ್ಷಗಳ ಕಾಲ ಹಿಂದೆ ನಡೆದಿರ್ತಕ್ಕಂತಹ ಒಂದು ಪ್ರಾಣ ಪ್ರತಿಷ್ಠೆಯ ಒಂದು ಕಾರ್ಯಕ್ರಮ ಅದು. ಸೊ ಇಂತಹ ಒಂದು ಪವಿತ್ರವಾದಂತಹ ಕ್ಷೇತ್ರದಲ್ಲಿ ಅಧರ್ಮ ಆಗ್ತಾ ಇದೆ ಅನ್ನೋದು ಬಹಳ ವಿಷಾದನೀಯವಾದ ಸಂಗತಿ. ಅದು ನಿಜವಾಗ್ಲೂ ಯಾರೇ ಆಗಲಿ ಆ ಕ್ಷೇತ್ರದಲ್ಲಿ ಈ ಒಂದು ಅತ್ಯಾಚಾರಗಳು ಮಾಡಿ ಇಂಥವೆಲ್ಲ ನಡೆದಿದೆ ಅಂದ್ರೆ ಅದು ತುಂಬಾ ಖಂಡನೀಯ. ಅದು ಯಾರೇ ಆದರೂ ಅದಕ್ಕೆ ಶಿಕ್ಷೆಗೆ ಅವರು ಒಳಗಾಗಲೇಬೇಕು. ನಮ್ಮ ಸಂವಿಧಾನ, ನಮ್ಮ ಒಂದು ಕಾನೂನು ಪ್ರಕ್ರಿಯೆಯಲ್ಲಿ ಅವರು ಬಂದು ತಪ್ಪಿತಸ್ಥರಾಗಿ ನಾವು ಪ್ರೂವ್ ಮಾಡಲೇಬೇಕಾಗತ್ತೆ. ಅದು ಆಗಲಿಲ್ಲ ಅಂದ್ರೆ ಯಮದೇವರಿಂದ ಅಂತ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಅದು ಯಾರೇ ಆಗಿರ್ಬೋದು, ಅದೆಂತಹ ದೊಡ್ಡ ಶಕ್ತಿನೇ ಆಗಿರ್ಬೋದು, ಅಲ್ಲಂತೂ ಶಿಕ್ಷೆ ಅಂತೂ ಖಂಡಿತ ಕಾದಿರ್ತದೆ. ಹಾಗಂತ ಹೇಳಿ ಆ ಕ್ಷೇತ್ರದಲ್ಲಿ ಏನೋ ಒಂದು ಕೆಟ್ಟದಾಗಿ ಮಾತಾಡೋದು ಅದು ಬಹಳ ಖಂಡನೀಯ. ಅದು ಪ್ರಾಣಿಯ ಸಂಸ್ಕಾರ ಅಂತ ಹೇಳ್ತೀನಿ ನಾನು. ಆ ಕ್ಷೇತ್ರಕ್ಕೆ ಬಹಳ ಬಹುಸಂಖ್ಯಾತ ಹಿಂದೂಗಳು ಬಹಳ ನಂಬಿಕೆಯನ್ನ ಇಟ್ಕೊಂಡು ಮಂಜುನಾಥ ಸ್ವಾಮಿಯನ್ನ, ಅಣ್ಣಪ್ಪ ಸ್ವಾಮಿಯನ್ನ ಪೂಜೆ ಮಾಡ್ಲಿಕ್ಕೆ ಅಲ್ಲಿಗೆ ಹರಕೆಗಳನ್ನು ಕಟ್ತಾರೆ, ಅಲ್ಲಿಗೆ ಹೋಗಿ ನಡ್ಕೊಳ್ತಾರೆ ಸರ್. ಇವರಿಗೆ ನೀವೇನ್ ಹೇಳ ಬಯಸ್ತೀರಿ ಸರ್ ಈ ಒಂದು ಘಟನೆ? ನೋಡಿ, ಈ ಒಂದು ವಿಚಾರದಲ್ಲಿ ನನ್ನ ಸ್ವಂತ ಅನುಭವ ನಾನು ಹೇಳ್ತೀನಿ. ನಾನು 89ರಲ್ಲಿ ನಾನು ಮದುವೆ ಆಗಿದ್ದು ಅದೇ ಕ್ಷೇತ್ರದಲ್ಲಿ ಮದುವೆ ಆಗಿದ್ದಾನು. ಸೊ ಅದಕ್ಕಿಂತ ಮುಂಚಿತವಾಗಿ ನಾನು ಅಕಸ್ಮಿತವಾಗಿ ನಾನು ಆ ಕ್ಷೇತ್ರಕ್ಕೆ ನಾನು ಹೋಗುವಂತ ಸಂದರ್ಭ ಬಂತು. ಧರ್ಮಕ್ಷೇತ್ರಕ್ಕೆ ನಾನು ಕ್ಷೇತ್ರಕ್ಕೆ ಒಂದು ವಿಸಿಟ್ ಮಾಡಬೇಕು ಅನ್ನೋ ಒಂದು ಭಾವನೆ ನನ್ನಲ್ಲಿ ಬಂತು. ಆ ಭಾವನಾತ್ಮಕವಾಗಿ ನಾನು ಅಲ್ಲಿ ಹೋದಾಗ ನಾನು ಆವಾಗ ನನ್ನ ಕಿವಿನಲ್ಲಿ, ಎಡಗಿವಿನಲ್ಲಿ ಒಂದು ಕ್ಯೂ ಬರ್ತಕ್ಕಂಥ ಒಂದು ಇತ್ತು, ಡ್ಯಾಮೇಜ್ ಆಗಿತ್ತು ಅದು. ಸೊ ನನಗೆ ಅವಾಗ ಆ ಕ್ಷೇತ್ರದಲ್ಲಿ ನೇತ್ರಾವತಿ ನದಿಯಲ್ಲಿ ಪವಿತ್ರವಾದಂಥ ನದಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹೋಗಿ ಸ್ನಾನ ಮಾಡಬೇಕು, ನಮ್ದು ಎಷ್ಟೋ ಜನ್ಮಗಳು ಪಾಪ ಕಳ್ಕೊಳ್ಬೇಕು ಅನ್ನೋವಂಥ ಉದ್ದೇಶದಲ್ಲಿ ಆ ಗಂಗಾ ಪವಿತ್ರ ಮಾತೆಯಾದಂತಹ ನೇತ್ರಾದೇವಿ ಸ್ವರ್ಪಡಿದಂಥ ಗಂಗಾದೇವಿಯನ್ನ ಆಶ್ರಯಿಸಿ ನಾನು ಹೋದೆ. ಅಲ್ಲಿ ಹೋದಾಗ ಆ ನದಿ ತೀರ ಬತ್ತವಾಗಿತ್ತು. ನಾನು ಎಲ್ಲಿ ನೋಡಿದ್ರು ಕಪ್ಪು ನೀರೇ ಕಾಣಿಸ್ತು ನನಗೆ. ಸೊ ಆಗಿದ್ರೂ ಸಹ ನಾನು ಭಕ್ತಿಯಿಂದ ಹೋಗಿ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸ್ವಲ್ಪ ಹಳ್ಳ ಇರ್ತಕ್ಕಂಥ ಜಾಗದಲ್ಲಿ ಹೋಗಿ ಸ್ನಾನ ಮಾಡಿದೆ. ನದಿಯಲ್ಲಿ ಮುಳುಗಿಬಿಟ್ಟು ಅಲ್ಲಿ ಚೊಂಬಲ್ಲಿ ಎತ್ಕೊಂಡು ಸ್ನಾನ ಮಾಡಿದೆ. ಅದನ್ನು ಮುಳುಗಕ್ಕೆ ನೀರು ಇರಲಿಲ್ಲ. ಸೊ ಆವಾಗ ನನ್ನ ಮನಸ್ಸಿನಲ್ಲಿ ಏನೋ ಭಗವಂತ ಒಂದು ಪ್ರೇರಣೆ ಕೊಟ್ಟ, ಈ ಕ್ಷೇತ್ರದಲ್ಲಿ ಮಹಿಮೆಯಿಂದ ನನ್ನ ಕಿವಿಯಲ್ಲಿ ಇರ್ತಕ್ಕಂಥ ಇದು ಒಂದು ಕಾಯಿಲೆ ಹೊಟ್ಟೋಗ್ಲಿ ಅಂತ ಹೇಳ್ಬಿಟ್ಟು ಆ ಹತ್ತಿಯನ್ನು ಇಟ್ಟಿದ್ದನ್ನ ತೆಗೆದು ನಾನು ನದಿಯಲ್ಲಿ ಬಿಟ್ಟೆ. ನೋಡಿ, ಆವತ್ತು ನಿಂತಿದ್ದ ನನ್ನ ಕಿವಿ ಬರೋದನ್ನ ಇವತ್ತು ಕೂಡ ಬಂದಿಲ್ಲ.
ಇಂತಹ ಪವಿತ್ರ ಕ್ಷೇತ್ರ ಅಂತ ಹೇಳೋದಕ್ಕೆ ನಾನೇ ನನ್ನ ಪ್ರತ್ಯಕ್ಷ ಒಂದು ಅನುಭವಪೂರ್ವಕವಾಗಿ ನಾನು ಹೇಳ್ಬಲ್ಲೆ. ಸೊ ಹೀಗಿರ್ತಕ್ಕಂಥದ್ದು ಅದೆಷ್ಟೋ ಜನರ ಮೇಲೆ, ಇನ್ನೆಷ್ಟು ಜನರ ಮೇಲೆ ಪ್ರಭಾವ ಬೀರಿದೆಯೋ ಗೊತ್ತಿಲ್ಲ. ಇನ್ನು ಅದೆಷ್ಟೆಷ್ಟು ಜನಕ್ಕೆ ಕಷ್ಟಗಳ ಕಾರ್ಪಣ್ಯಗಳನ್ನ ಅಲ್ಲಿ ನಿಗಿಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಇಂತಹ ಒಂದು ಪವಿತ್ರ ಕ್ಷೇತ್ರದ ಮೇಲೆ ಯಾರೋ ಒಬ್ಬರು ಏನೋ ಒಂದು ಕಾರಣಕ್ಕೆ ಏನೋ ಮಾತಾಡಿದ್ರೆ ಅದು ತಕ್ಕದಲ್ಲ, ಅದು ಸರಿಯಲ್ಲ, ಅದು ಖಂಡನೀಯ. ಆ ಕ್ಷೇತ್ರದ ಮಹಿಮೆ ಅದಕ್ಕೆ ಬೆಲೆ ಉಂಟು. ಅದಕ್ಕೆ ಯಾರು ಈ ತಪ್ಪಿತಸ್ಥರಾಗಿದ್ದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು. ಅದೆಂತಹ ದೊಡ್ಡ ವ್ಯಕ್ತಿನೇ ಆಗಿರ್ಬೋದು. ವೀರೇಂದ್ರ ಹೆಗ್ಗಡೆ ಅವರೇ ಅಂತ ಆಗಿದ್ರೂ ಸಹ ಶಿಕ್ಷೆ ಆಗಬೇಕು ಅಂತ ಹೇಳ್ತೀವಿ. ಆದ್ರೆ ಅವರು ಆ ತರ ಇಲ್ಲ ಅನ್ನೋದು ನನ್ನ ಭಾವನೆ. ಸೊ ಏನಾದ್ರು ಈ ದೋಷಣೆ ಮಾಡೋದನ್ನ ಪ್ರೂವ್ ಮಾಡಿದ್ರೆ ಅದಾಗ್ಲೇಬೇಕು. ಅದಕ್ಕೆ ಸರ್ಕಾರವು ಸಹ ತೀವ್ರವಾದಂತಹ ಒಂದು ತನಿಖೆ ಮಾಡಬೇಕು. ಮತ್ತೆ ಯಾವುದೇ ಕಾರಣಕ್ಕೆ ಆ ಒಂದು ಸಾಕ್ಷಿ ನಾಶ ಮಾಡೋದಾಗ್ಲಿ ಅಥವಾ ಸಾಕ್ಷಿಗೆ ತೊಂದರೆ ಮಾಡ್ತಕ್ಕಂತಾಗಲಿ ಪೊಲೀಸರು ಸಂಪೂರ್ಣವಾದಂತಹ ಮುಕ್ತವಾದಂತಹ ತನಿಖೆಯನ್ನ ಮಾಡಿ ಅದಕ್ಕೆ ತಪ್ಪಿತಸ್ಥ ಶಿಕ್ಷೆಗೆ ಒಳಪಡಿಸ್ಬೇಕು. ತುಂಬಾ ಧನ್ಯವಾದ ಸರ್, ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟರೆ. ಹರೇ ಕೃಷ್ಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಕಿರಣ್ ಅಂತ, ಗಂಗಮ್ಮ ಗುಡಿ ರೋಡು, ಚಿನ್ನದ ಅಂಗಡಿ ಇದೆ. ಸರ್ ಈಗ ಧರ್ಮಸ್ಥಳ ಅನ್ನುವಂತ ಪುಣ್ಯಕ್ಷೇತ್ರದಲ್ಲಿ ಏನೇನೋ ಒಂದು ಪ್ರೊಪಗಂಡ ಸೃಷ್ಟಿ ಆಗ್ತಾ ಇದೆ ಸರ್. ಏನಂದ್ರೆ ಅಲ್ಲಿ ಸುಮಾರು ಶವಗಳನ್ನು ಊತಿಟ್ಟಿದ್ದೀನಿ ನಾನು, ನನಗೆ ಯಾರೋ ಹೇಳಿದ್ರು ಅದಕ್ಕೋಸ್ಕರ ನಾನು ತೆಗಿತಾ ಇದ್ದೀನಿ, ನನಗೆ ಈ ತರ ಯಾರೋ ನಿರ್ದೇಶನ ಮಾಡಿದ್ರು, ಅದು ಸುಮಾರು ಈ ತರ ಹೆಣ್ಮಕ್ಳು ಶವಗಳೆಲ್ಲ ನಾನು ಊತಿಟ್ಟಿದ್ದೀನಿ ಅಂತೇಳಿ ಯಾರೋ ಒಬ್ಬ ವ್ಯಕ್ತಿ ಹೋಗಿ ಕೋರ್ಟ್ಗೆ ಹಾಜರಾಗಿ ಅವನೇ 144 ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಇದ್ರ ವಿಚಾರದಲ್ಲಿ ಧರ್ಮಸ್ಥಳ ಅನ್ನೋ ಕ್ಷೇತ್ರದ ಮೇಲೆ ಅನೇಕರು ಅಲ್ಲಿರುವಂತಹ ಹೋರಾಟಗಾರರು ಅದು ಪವಿತ್ರತೆ ಇಲ್ಲದಂತ ಕ್ಷೇತ್ರ, ಅಲ್ಲಿ ದೇವ್ರು ಸರಿ ಇಲ್ಲ, ಮಂಜುನಾಥ ಸ್ವಾಮಿ ಸತ್ಯ ಇಲ್ಲ, ಅಣ್ಣಪ್ಪ ಸತ್ಯ ಇಲ್ಲ ಅನ್ನುವಂತ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಈಗಾಗಲೇ ಒಂದು ತಂಡ ರಚನೆ ಆಗಿತ್ತು. ಅದು ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಹೋರಾಟಗಳು ಮಾಡಿದ್ರು. ಅದರಲ್ಲಿ ಆ ಹುಡುಗಿಗೆ ನ್ಯಾಯ ಆಗ್ಬೇಕಂತ ಅವ್ರು ಖಂಡಿತ ಹೋರಾಟ ಮಾಡಲಿಲ್ಲ. ಅವರು ಬೇಳೆ ಬೇಯಿಸ್ಕೊಳಕ್ಕೆ ಅವ್ರ ಹೆಸರು ಬರೋದಕ್ಕೆ, ಫೇಮಸ್ ಆಗೋದಕ್ಕೆ ಒಂದು ತಂಡ ರಚನೆ ಆಯ್ತು. ಅದ್ರಲ್ಲಿ ಅವರು ಯಾವುದೇ ರೀತಿ ಸಕ್ಸಸ್ ಆಗ್ಲಿಲ್ಲ. ಅದ್ರಲ್ಲಿ ಅವ್ರಿಗೆ ಏನು ನ್ಯಾಯ ಸಿಗ್ಲಿಲ್ಲ. ಅಂದ್ರೆ ಅಲ್ಲಿ ದೇವರಿದ್ದಾರೆ, ಮಂಜುನಾಥ ಸ್ವಾಮಿ ಇದ್ದಾರೆ, ಅಣ್ಣಪ್ಪ ಸ್ವಾಮಿ ಇದ್ದಾರೆ, ಸಾವಿರಾರು ಮನೆ ದೇವರು ಸಹ ಎಷ್ಟೋ ಜನ ಹೋಗಿ ಮುಡಿ ಓಡ್ತಾರೆ ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ. ಕೆಲವರು ಯಾವ್ದೋ ಒಂದು ಈ ರೀತಿ ಸುಳ್ಳು ಅಪಪ್ರಚಾರ ಮಾಡಿ ಏನೋ ಒಂದು ಹೆಸರು ಮಾಡ್ಬೇಕು ಅಂತ ದುರುದ್ದೇಶದಿಂದ ಸುಮ್ಮನೆ ದೇವ್ರ ಹೆಸರು, ಮಂಜುನಾಥ ಸ್ವಾಮಿ ಹೆಸರು, ಅಣ್ಣಪ್ಪ ಸ್ವಾಮಿ ಹೆಸರು ಮುಂದೆ ತಂದು ಅಪಪ್ರಚಾರ ಮಾಡ್ತಾ ಇದಾರೆ ಹೊರತು, ಯಾರಾದ್ರೂ 100 ಶವ ಊತಿದಾನಂದ್ರೆ ಅವನ್ಗೆ ಕರುಣೆ ಇಲ್ವಾ, ದಯ ಇಲ್ವಾ? ಒಂದು ಶವ ನೋಡೋಷ್ಟೊತ್ತಿಗೆ ನಮ್ ಗುಂಡಿಗೆ ಜಲ್ಲ ಅನ್ನುತ್ತೆ, ಭಯ ಬಂದ್ಬಿಡುತ್ತೆ, ರಾತ್ರಿ ಎಲ್ಲ ನಿದ್ದೆ ಬರ ಅಂತದ್ರಲ್ಲಿ 100 ಶವ ಊತಿದಾನಂದ್ರೆ ಯಾರು ಆ ವ್ಯಕ್ತಿ? ನೇರವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಯಾಕೆ ಅವನ ಮನೇಲಿ ಅವ್ನ ಮಕ್ಳಿಲ್ವಾ? ಆ ರೀತಿಯಲ್ಲಿ ಅವನು ಇವರು ಏನ್ ಹೇಳ್ತಾರೆ ಅಂದ್ರೆ ಸರ್, ಅಲ್ಲಿ ತುಂಬಾ ಪ್ರಭಾವಿಗಳಿದ್ರು, ಪ್ರಭಾವ ಬಳಸಿ ನನಗೆ ಪ್ರಾಣ ಬೆದರಿಕೆ ಹಾಕಿದ್ರು, ನನ್ನ ಕುಟುಂಬನೇ ಕೊಲೆ ಮಾಡೋದಾಗಿ ಹೇಳ್ಬಿಟ್ರು. ಅದರಿಂದ ಭಯ ಬಿದ್ದು ನಾನು ಅಲ್ಲಿಂದ ಓಡೋದೆ. ಮತ್ತೆ ಬಂದು ನನಗೆ ಪಶ್ಚಾತ್ತಾಪ ಆಯ್ತು. ನಾನು ಇವಾಗ ಇಷ್ಟು ವರ್ಷ ಆದ್ಮೇಲೆ 20 ವರ್ಷ ಆದ್ಮೇಲೆ ಬಂದು ನಾನು ಸರೆಂಡರ್ ಆಗ್ತಿದ್ದೀನಿ ಅಂತ ಹೇಳ್ತಾರೆ ಸರ್. ಹೇಳಿದ್ವಲ್ಲ ಸರ್, ಮೊದಲೇ ಒಂದು ಸುಳ್ಳು ಅಪಪ್ರಚಾರ ಮಾಡ್ತಾ ಇದಾರೆ. ಯಾರನ್ನೋ ಒಬ್ಬ ವ್ಯಕ್ತಿನ ಮುಂದೆ ಇಟ್ಕೊಂಡು ಮತ್ತೆ ಒಂದು ಹಿಡನ್ ಅಜೆಂಡಾ ತರ ಇದನ್ನ ರೆಡಿ ಮಾಡಿ 100 ಜನ ಅಂದ್ರೆ ಏನ್ ತಮಾಷೆನ ಅದು ಹೇಳಿ? 100 ಜನ ದೇವಸ್ಥಾನ ಅದು ಇಡೀ ರಾಜ್ಯದಲ್ಲಿ ಎಲ್ಲೂ ಇಳ್ದಿರೋದು ಈಗ ಧರ್ಮಸ್ಥಳದ ಮೇಲೆ ಕಂಡುಬಿದ್ದಿದೆ ಅಂದ್ರೆ ಇದು ಕಂಪ್ಲೀಟ್ ದೇವಸ್ಥಾನ ವಿರುದ್ಧ ಅಪಪ್ರಚಾರ ಮಾಡ್ತಾರೋ ಒಂದು ಷಡ್ಯಂತ್ರ ಅಷ್ಟೇ. ಇದು ಮಂಜುನಾಥ ಸ್ವಾಮಿ ಇದ್ದಾರೆ, ಯಾವುದೇ ರೀತಿ ಆದಂತಹ ಅಲ್ಲಿ ಕೃತ್ಯಗಳು ನಡೆದಿಲ್ಲ ಅಂತ ನನ್ನ ಭಾವನೆನೂ ಇದೆ. ಆ ರೀತಿ ಏನಾದ್ರು ಇದ್ರೆ ಹೋಗ್ಲಿ, 100 ಜನ ಕೂತಿದ್ದಲ್ಲಪ್ಪ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಶವ ತೆಗೀರಿ. ಮೂಳೆಗಳಾದ್ರೂ ಸಿಗುತ್ತೆ, ಫೋರೆನ್ಸಿಕ್ ಇದೆ, ಈಗ ಪೊಲೀಸ್ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ. ಅಟ್ಲೀಸ್ಟ್ 100 ಜನದಲ್ಲಿ ಒಂದು 10 ಕಂಪ್ಲೇಂಟ್ ಆದ್ರೂ ರೈಸ್ ಆಗಿರುತ್ತೆ. ಆ ಕಂಪ್ಲೇಂಟ್ ಇಟ್ಕೊಂಡು ಅದು ಎಲ್ಲ ನಾವು ಟಿವಿಯಲ್ಲೆಲ್ಲ ನೋಡ್ತಾ ಇದೀವಿ. ಅದು ರೇಖಾಚಿತ್ರ ಸಿನಿಮಾ ನೋಡಿದ್ರೆ ಅದರಲ್ಲಿ ರೇಖಾಚಿತ್ರನೇ ಬಿಡುತ್ತಾರೆ. ಆ ಒಂದು ಮೂಳೆನ ಇಟ್ಕೊಂಡು ಕಂಡುಹಿಡಿತಾರೆ ಯಾರ್ದು ಅಂತ. ಆ ರೀತಿ ಮಾಡ್ಲಿ, ಮಾಡಿದ್ರೆ ಯಾರೇ ಆಗ್ಲಿ ಶಿಕ್ಷೆ ಆಗ್ಲಿ, ಖಂಡಿತ ಅವ್ರಿಗೆಲ್ಲ ನ್ಯಾಯ ಸಿಗ್ಲಿ. ಸತ್ತಿರೋರು ಯಾರ್ಯಾರು ಇದಾರೋ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಮತ್ತೆ ಯಾರು ಇದ್ರಲ್ಲಿ ಇದಾರೆ ಖಂಡಿತ ಅವ್ರಿಗೆ ಯಾರಾದ್ರೂ ಇರ್ಲಿ, ಎಂತ ಪ್ರಭಾವಿ ವ್ಯಕ್ತಿಗಳು ಇರ್ಲಿ, ರಾಜಕಾರಣಿಗಳಿರ್ಲಿ, ಎಲ್ಲರಿಗೂ ಯಾರೇ ಆಗ್ಲಿ ಅವ್ರಿಗೆ ಖಂಡಿತ ಶಿಕ್ಷೆ ಆಗ್ಲಿ. ಅದ್ರ ಬಿಟ್ಟು ಸುಮ್ನೆ ದೇವ್ರನ್ನ ಇಲ್ಲಿ ತಂದಿಡ್ತಾರಲ್ಲ, ಇದು ತುಂಬಾ ಕೆಟ್ಟ ವಿಚಾರ. ಮತ್ತೆ ಅವ್ರಿಗೂ ಸಹ ಒಳ್ಳೇದಾಗಲ್ಲ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ,
ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗುವಂತಹ ಕೃತ್ಯಗಳ ಕುರಿತು ಇಲ್ಲಿನ ಜನರಿಗೆ ಒಂದು ನಿರ್ದಿಷ್ಟವಾದ ಕ್ಲಾರಿಟಿ ಇದೆ. ಆದ್ದರಿಂದ ಇಲ್ಲಿನ ಜನರು ಕಡಾಖಂಡಿತವಾಗಿ ಹೇಳುತ್ತಿದ್ದಾರೆ, ಕ್ಷೇತ್ರದ ಪಾವಿತ್ರ್ಯತೆಗೂ ಕ್ಷೇತ್ರದ ಸತ್ಯಾಸತ್ಯತೆಗಳಿಗೂ ಮತ್ತು ಈ ರೀತಿಯ ಕೃತ್ಯಗಳಿಗೂ ಯಾವುದೇ ಸಂಬಂಧ ಇಲ್ಲ. ಹಾಗೇನಾದರೂ ಒಂದು ವೇಳೆ ಸಂಬಂಧ ಇದ್ದಲ್ಲಿ ತಪ್ಪಿತಸ್ಥರು ಖಂಡಿತ ಶಿಕ್ಷೆ ಅನುಭವಿಸಲಿ. ಅದನ್ನು ಬಿಟ್ಟು ಧರ್ಮಸ್ಥಳದ ಆಡಳಿತದ ಬಗ್ಗೆ ಆಗಲಿ ಅಥವಾ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಆಗಲಿ ಅಣ್ಣಪ್ಪನ ಬಗ್ಗೆ ಆಗಲಿ ಚಕಾರ ಎತ್ತುವುದು, ಅಪಪ್ರಚಾರದ ಮಾತುಗಳನ್ನಾಡುವುದು ಖಂಡಿತ ಸರಿಯಲ್ಲ ಅನ್ನೋದು ಚಿಕ್ಕಬಳ್ಳಾಪುರದ ಜನರ ಅಭಿಪ್ರಾಯ. ವಂದನೆಗಳೊಂದಿಗೆ ಸುಮನ್ ಟಿವಿ.